ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದನ್ನ ಬಿಟ್ಬಿಡಿ. ನಾನು ಇವತ್ತು 5-10 ಸೆಕೆಂಡ್ನಲ್ಲೇ ನಿಮ್ಮ ವರ್ಕ್ ಆಗುವಂತಹ ಟಾಪ್ 5 ಎ ಐ ಟೂಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಎ ಐ ಟೂಲ್ಸ್ನಲ್ಲಿ ಏನೇನಿದೆ, ನಿಮಗೂ ಒಂದೊಂದು ಎ ಐ ಟೂಲ್ಸ್ ಬಗ್ಗೆ ಗೊತ್ತಿರ್ಬೋದು. ಆದರೆ ನಾನು ಈ ಆ್ಯಪ್ನಲ್ಲಿ ಇನ್ನೂ ಒಂದು ಸ್ವಲ್ಪ ಗೊತ್ತಿಲ್ಲದೆ ಇರುವಂತಹ ಎ ಐ ಟೂಲ್ಸ್ ಬಗ್ಗೆ ಹೇಳ್ತೀನಿ. ಆವಾಗ ನಿಮಗೆ ಯಾವ್ಯಾವ ಎ ಐ ಟೂಲ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಇದು ಎಜುಕೇಷನ್ಗೂ ಹೆಲ್ಪ್ ಆಗುತ್ತೆ. ನೀವೇನಾದರೂ ವರ್ಕ್ ಮಾಡ್ತಾ ಇದ್ದೀರಾ, ನಿಮಗೆ ಬೇರೆ ಲ್ಯಾಂಗ್ವೇಜ್ ಬರೋದಿಲ್ಲ, ಇವಾಗ ಕನ್ನಡ ನಿಮಗೆ ಬರುತ್ತೆ ಆದರೆ ಇಂಗ್ಲೀಷ್ ಬರೋದಿಲ್ಲ, ಅದನ್ನೆಲ್ಲ ಯಾವುದರಲ್ಲಿ ಟ್ರಾನ್ಸ್ಲೇಟ್ ಮಾಡೋದು, ಇದನ್ನೆಲ್ಲ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಒನ್ ಪಾಯಿಂಟ್ನ ನಾನು ಹೇಳ್ತಾ ಹೋಗ್ತೀನಿ, ಎಲ್ಲವನ್ನು ನೋಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚಾಟ್ ಜಿ ಪಿ ಟಿ ತುಂಬಾ ಹೆಲ್ಪ್ ಮಾಡುತ್ತೆ. ನೀವೇನಾದರೂ ಎಜುಕೇಷನ್ ಮಾಡ್ತಾ ಇದ್ದೀರಾ, ನೀವೇನಾದರೂ ಸ್ಟೂಡೆಂಟ್ ಆಗಿದ್ದೀರಾ ಅಂತ ಅಂದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಅಂದರೆ ನಿಮ್ಗೇನಾದರೂ ಕ್ವಶನ್ಗೆ ಆನ್ಸರ್ಸ್ಗಳು ಬೇಕು, ಯಾವುದಾದ್ರೂ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಅದು ಟ್ರಾನ್ಸ್ಲೇಟ್ ಮಾಡುತ್ತೆ. ಅದು ಒಂದು ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನೀವೇನಾದರೂ ಯೂಟ್ಯೂಬು, ಇನ್ಸ್ಟಾಗ್ರಾಮು ಅಂಥದ್ದೇನಾದರೂ ಮಾಡುವಾಗ ಕಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ ನಿಮಗೆ ಐಡಿಯಾಸ್ಗಳು ಬೇಕು ಅಂತಂದರೆ ಅದು ಚಾಟ್ ಜಿ ಪಿ ಟಿಲಿ ತೊಗೊಳ್ಬೋದು. ಆಮೇಲೆ ನಿಮಗೆ ಯಾವುದೋ ಒಂದು ಕ್ವಶನ್ಸ್ಗೆ ಆನ್ಸರ್ ಗೊತ್ತಾಗಿರಲ್ಲ, ಅಲ್ಲಿ ನೀವು ಲಾಗಿನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಲಾಗಿನ್ ಆದಮೇಲೆ ನಿಮಗೆ ಅಲ್ಲಿ ಒಂದು ಫೋಟೋಸ್ ಯಾವುದಾದ್ರೂ ಸ್ನ್ಯಾಪ್ ತೆಗೆದ್ಬಿಟ್ಟು ಅಲ್ಲಿ ಹಾಕಿ ಅದ್ರ ಬಗ್ಗೆ ಆನ್ಸರ್ ಕೇಳಿದ್ರೆ ಅದು ಇಮಿಡಿಯೇಟ್ ಆಗಿ ಆನ್ಸರು ನಿಮಗೆ ಸಿಗುತ್ತೆ. ಇದು ತುಂಬಾ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನೀವು ಚಾಟ್ ಜಿ ಪಿ ಟಿನ ಇನ್ನೂ ಲಾಗಿನ್ ಮಾಡ್ಕೊಂಡಿಲ್ಲ, ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಜಿಮೇಲ್ ಅಕೌಂಟ್ ಹಾಕ್ಬಿಟ್ಟು ನೀವು ಯಾವ ಜಿಮೇಲ್ ಯೂಸ್ ಮಾಡ್ತಾ ಇದ್ರೋ ಆ ಜಿಮೇಲಿಂದ ಲಾಗಿನ್ ಮಾಡಿಕೊಂಡ್ರೆ ಸಾಕು. ಲಾಗಿನ್ ಮಾಡಿಕೊಂಡು ನಿಮಗೆ ಏನೇನು ಐಡಿಯಾಸ್ ಬೇಕು, ಯೂಟ್ಯೂಬ್ಗಾಗಿರ್ಬೋದು, ಇನ್ಸ್ಟಾಗ್ರಾಮ್ಗಾಗಿರ್ಬೋದು, ಎಲ್ಲದಕ್ಕೂ ಐಡಿಯಾಸ್ಗಳು ಸಿಗುತ್ತೆ. ನೀವು ಸ್ಟೂಡೆಂಟ್ ಆಗಿದ್ರು, ನೀವು ವರ್ಕ್ ಮಾಡ್ತಾ ಇದ್ರು, ಎಲ್ಲದಕ್ಕೂ ಐಡಿಯಾಸ್ಗಳು ಸಿಗುತ್ತೆ. ಕ್ಯಾನ್ವಾ ಎ ಐ ಅಂತ ಅಂದರೆ ನೀವು ಇದರೊಳಗೂ ನಿಮ್ಮ ಕಂಟೆಂಟ್ ಏನಾದರೂ ಬೇಕು ಅಂತಂದರೆ ಅದನ್ನ ಜನ್ರೇಟ್ ಮಾಡ್ಬೋದು, ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಇದು ಒಂದು ಬೆಸ್ಟ್ ಆ್ಯಪ್ ಅಂತಂದರೆ ಇವಾಗ ನೀವೇನಾದರೂ ಅನಿಮೇಷನ್ ವಿಡಿಯೋಸ್ಗಳು, ಕಿಡ್ಸಿಗೆ ಏನಾದರೂ ಅನಿಮೇಷನ್ ವಿಡಿಯೋಸ್ಗಳು, ಬೇರೆ ಯಾರಿಗಾದರೂ ಇವಾಗ ಅನಿಮೇಷನ್ ವಿಡಿಯೋಸ್ಗಳನ್ನ ನೀವು ನೋಡಿರ್ತೀರಾ, ಅದು ಎ ಐಯಿಂದ ಕ್ರಿಯೇಟ್ ಆಗಿರುತ್ತೆ. ಅಂಥದ್ದೇನಾದರೂ ನೀವು ಮಾಡಬೇಕು ಅಂತಂದರೆ ಕ್ಯಾನ್ವಾನೇ ಬೆಸ್ಟು. ಯಾಕೆ ಕ್ಯಾನ್ವಾ ಬೆಸ್ಟು ಅಂತ ಹೇಳಿದ್ರೆ ನ್ಯೂ ಐಡಿಯಾಸ್ಗಳು ಸಿಗ್ತಾ ಇರುತ್ತೆ. ನಾನು ಒಂದು ಎಜುಕೇಷನ್ ಚಾನಲ್ನ ಮಾಡ್ತಾ ಇದ್ದೆ, ಆಗ ನಾನು ಕ್ಯಾನ್ವಾನ ಯೂಸ್ ಮಾಡ್ತಾ ಇದ್ದೆ. ಒಳ್ಳೊಳ್ಳೆ ನಿಮಗೆ ಇಮಿಡಿಯೇಟಾಗಿ ನೀವೇನಾದರೂ ಪ್ರೋ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಇಮಿಡಿಯೇಟಾಗಿ ನೀವು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದರಲ್ಲಿ ಈಸಿಯಾಗಿ ಮಾಡ್ಬೋದು. ಕ್ಯಾನ್ವಾದನ್ನು ಯೂಸ್ ಮಾಡಿ. ಕ್ಯಾನ್ವಾ ಯೂಸ್ ಮಾಡೋದ್ರಿಂದ ಕಂಟೆಂಟ್ಗೆ ಹೆಲ್ಪ್ ಆಗುತ್ತೆ. ಪೋಸ್ಟ್ ಏನಾದರೂ ಮಾಡಬೇಕು ಅಂದರೆ ಅದಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ಕ್ಯಾನ್ವಾ ನಿಮಗೆ ಬೇರೆ ಬೇರೆ ಆ್ಯಪ್ಸ್ಗಳಲ್ಲಿ ಏನೇನಿದೆ, ಏನಾದರೂ ಟೆಕ್ಸ್ಟ್ ಮಾಡಬೇಕು ಅಂತ ಅಂದರೆ ಅದ್ರೊಳಗಡೆ ಇನ್ನೂ ಬೇರೆ ಬೇರೆ ಆ್ಯಪ್ಸ್ಗಳಿದ್ದಾವೆ. ನೀವೇನಾದರೂ ಕಂಟೆಂಟ್ ಜನ್ರೇಟ್ ಮಾಡಬೇಕು, ಏನಾದರೂ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಗೆ, ಅನಿಮೇಷನ್ ವೀಡಿಯೋಸ್ಗಳು ಮಾಡೋರಿಗೆ, ಆಮೇಲೆ ನೀವು ಯಾವುದಾದ್ರೂ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋರಿಗೆ, ವಿಡಿಯೋ ಮಾಡ್ಬೋದು, ಥಂಬ್ನೇಲ್ ಕ್ರಿಯೇಟ್ ಮಾಡ್ಬೋದು. ಇದಕ್ಕೆಲ್ಲ ತುಂಬಾ ಬೆಸ್ಟ್ ಆಗಿರುತ್ತೆ. ನಿಮಗೂ ಅದೇನಾದರೂ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಅಂದರೆ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ನ ನೀವು ಆಲ್ರೆಡಿ ಕೇಳೇ ಇರ್ತೀರಾ. ಕ್ಯಾಪ್ಕಟಲ್ಲಿ ಏನು ಅಂತ ಅಂದರೆ ನೀವು ಆರಾಮಾಗಿ ವೀಡಿಯೋಸ್ಗಳು ಎ ಐ ಜನ್ರೇಟ್ ಆಗುತ್ತೆ. ಕ್ಯಾಪ್ಷನ್ಸ್ ಬೇಕು ಅಂತ ಹೇಳಿದ್ರೆ ಕ್ಯಾಪ್ಷನ್ಸು ಜನ್ರೇಟ್ ಆಗುತ್ತೆ. ನೀವು ಎ ಐನ ಯೂಸ್ ಮಾಡಿಕೊಂಡು ಈ ಕ್ಯಾಪ್ಕಟಲ್ಲಿ ನೀವು ಟೆಕ್ಸ್ಟ್ನ ಹಾಕ್ಬೋದು. ನಿಮ್ಗೇನಾದರೂ ಜನ್ರೇಟ್ ಮಾಡಬೇಕು ಅಂತಂದರೆ ಅದನ್ನು ಜನ್ರೇಟ್ ಕೊಡುತ್ತೆ. ಆಮೇಲೆ ಎಡಿಟಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎ ಐಯಲ್ಲಿ ನೀವೇನೇ ಕೇಳಿದ್ರು ಅದನ್ನ ರೆಡಿ ಮಾಡಿಕೊಡುತ್ತೆ. ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರಾದರೂ ಇವಾಗ ಕನ್ನಡದಲ್ಲಿ ನೋಡ್ತಿರ್ತಾರೆ, ಅವ್ರಿಗೆ ಇಂಗ್ಲೀಷ್ ಕ್ಯಾಪ್ಷನ್ಸ್ ಬೇಕು ಅಂತಂದರೆ ಅದರಿಂದನೂ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಕ್ಯಾಪ್ಕಟ್ಟಿಂದ ನಿಮಗೆ ತುಂಬ ಬೇಗ ಹೆಲ್ಪ್ ಆಗುತ್ತೆ. ಗ್ರಾಮರ್ಲಿ ಅಂತ ಹೇಳಿ ಒಂದು ಎ ಐ ಇದೆ. ಗ್ರಾಮರ್ಲಿ ಎ ಐ ಇದು ಸಹಿತ ತುಂಬಾ ಹೆಲ್ಪ್ ಆಗುತ್ತೆ. ನೀವೇನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮಗೆ ಕರೆಕ್ಟಾಗಿ ಇಂಗ್ಲೀಷು ಗ್ರಾಮರ್ ಗೊತ್ತಿಲ್ಲ, ಅದನ್ನ ಗ್ರಾಮರ್ ಸೆಂಟೆನ್ಸು ನೀವು ವರ್ಕ್ ಮಾಡ್ತಾ ಇರ್ತೀರಾ, ಗ್ರಾಮರ್ ಗೊತ್ತಿಲ್ಲ, ಆಮೇಲೆ ನೀವು ಸ್ಟೂಡೆಂಟ್ ಆಗಿದ್ರು ಗ್ರಾಮರ್ ಗೊತ್ತಿಲ್ಲ ಅಂತಂದರೆ ಇದು ತುಂಬ ಬೆಸ್ಟ್ ಆ್ಯಪ್. ಈ ಆ್ಯಪಿಂದ ನೀವು ಗ್ರಾಮರ್ನ ಕರೆಕ್ಟ್ ಮಾಡ್ಕೊಳ್ಬೋದು, ಸೆಂಟೆನ್ಸ್ ಕ್ರಿಯೇಷನ್ ಮಾಡ್ಬೋದು. ಇವಾಗ ನೀವು ಸೆಂಟೆನ್ಸ್ ಒಂದು ಹಾಕಿರ್ತೀರ, ಅದರೊಳಗಡೆ ಎಲ್ಲಿ ಗ್ರಾಮರು, ಈಸ್, ಯಾನ್ ಅಂಥದ್ದೇನಾದರೂ ಸೇರಿಸ್ಬೇಕು ಅಂಥೇಳಿ ನಿಮ್ಗೆ ಗೊತ್ತಿರಲ್ಲ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಇದು ತುಂಬ ಬೇಗ ಹೆಲ್ಪ್ ಆಗುತ್ತೆ.
ಆಗ ನಿಮ್ಮ ವರ್ಕು ಸಹಿತ ಈಸಿ ಆಗುತ್ತೆ. 5, 10 ಸೆಕೆಂಡ್‌ನಲ್ಲಿ ನೀವು ಹಾಫ್ ಅನ್ ಅವರ್ ಥಿಂಕ್ ಮಾಡೋದಕ್ಕಿಂತ, ಹಾಫ್ ಅನ್ ಅವರ್ ಬುಕ್ಕಲ್ಲಿ ಸರ್ಚ್ ಮಾಡೋದಕ್ಕಿಂತ, ಎಐನಲ್ಲಿ 5, 10 ಸೆಕೆಂಡ್‌ನಲ್ಲಿ ನೀವು ಆರಾಮಾಗಿ ಇದರಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇದು ಸ್ಟೂಡೆಂಟ್‌ಗೂ ಹೆಲ್ಪ್ ಆಗುತ್ತೆ. ನೀವು ಏನೇ ವರ್ಕ್ ಮಾಡ್ತಾ ಇದ್ರು ಅದಕ್ಕೂ ಹೆಲ್ಪ್ ಆಗುತ್ತೆ. ರಿಮೂವ್ ಬಿಜಿ. ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ removebg.com ಅಂತ ಹೇಳಿ ಸರ್ಚ್ ಮಾಡಿದ್ರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಫೋಟೋಸ್ ಇರುತ್ತಲ್ಲ ಅದ್ರ ಬ್ಯಾಕ್ಗ್ರೌಂಡ್ ನೀವು ರಿಮೂವ್ ಮಾಡಬೇಕು ಅಂದ್ರೆ ನೀವೆಲ್ಲೋ ಫೋಟೋ ತಗೊಂಡಿರ್ತೀರಾ ಇಲ್ಲ ಮನೇಲೇ ಫೋಟೋ ತಗೊಂಡಿರ್ತೀರಾ ಅದ್ರ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಇಷ್ಟ ಇರುತ್ತೆ. ಮನೇಲಿ ಫೋಟೋ ಬಂದಿರುತ್ತೆ ಆದ್ರೆ ಚೆನ್ನಾಗಿರಲ್ಲ ಅದು. ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಬಿಡೋಣ ಅಂತ ಅಂದ್ರೆ ನೀವು ಗೂಗಲ್ ಹೋಗ್ಬಿಟ್ಟು remove.bg ಅಂತ ಹೇಳಿ ಟೈಪ್ ಮಾಡಿ ಅಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದು. ಈ ರೀತಿ ರಿಮೂವ್ ಮಾಡೋದ್ರಿಂದ ನಿಮ್ಗೆ ಬೇಗ ಹೆಲ್ಪ್ ಆಗುತ್ತೆ. ಆಮೇಲೆ ಥಂಬ್‌ನೇಲ್‌ನ ಎಡಿಟಿಂಗ್ ಮಾಡೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ದೇನಾದ್ರೂ ಫೋಟೋಸ್ ಏನಾದ್ರೂ ಸ್ವಲ್ಪ ಬ್ರೈಟ್‌ನೆಸ್ಸು ಆಮೇಲೆ ಡಿಫ್ರೆಂಟ್ ಆಗಿ ಏನಾದ್ರೂ ಕ್ರಿಯೇಟ್ ಮಾಡ್ಬೇಕು ಅಂತ ನಿಮ್ಗಿದೆ ಅಂತ ಅಂದ್ರೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ನೀವು ಯೂಟ್ಯೂಬರ್ ಆಗಿದ್ರೆ ಇನ್‌ಸ್ಟಾಗ್ರಾಮಲ್ಲಿ ನೀವು ಏನಾದ್ರೂ ಪೋಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆವಾಗ ನಿಮ್ಗೆ ಬ್ಯಾಕ್‌ಗ್ರೌಂಡು ರಿಮೂವ್ ಮಾಡ್ಬೇಕು ಅಂತ ಇದ್ರೆ ಅದ್ರಿಂದ ರಿಮೂವ್ ಮಾಡ್ಬೋದು. ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನೊಂದೇನಂದ್ರೆ ಈ ಎಲ್ಲ ಟೂಲ್ಸು ನಿಮ್ಮ ಟೈಮ್ ಸೇವ್ ಮಾಡುತ್ತೆ. ಇವಾಗ ಅರ್ಧ ಗಂಟೆ ನೀವು ಬುಕ್ಕಲ್ಲಿ ಬರ್ದ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಒಂದು 5, 10 ಸೆಕೆಂಡ್‌ನಲ್ಲಿ ನೀವು ಇದನ್ನ ಜನರೇಟ್ ಮಾಡ್ಕೊಂಡು ನಿಮ್ಗೇನ್ ಬೇಕೋ ಆ ಟಾಪಿಕ್‌ನ ತಗೊಳ್ಳೋದಕ್ಕೆ ತುಂಬಾ ಬೇಗ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ರೆ 2 ಬೈಟ್ಸ್ ಕನ್ನಡ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ರೀತಿ ಎಲ್ಲ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಬೇರೆ ವಿಡಿಯೋಸ್‌ಗಳನ್ನ ಹಾಕೋದಕ್ಕೆ ತುಂಬಾನೇ ಮೋಟಿವೇಶನ್ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೊಂದು ವಿಡಿಯೋ ಹಾಕ್ಬೇಕು ಅಂತೇಳು ಅನ್ಸುತ್ತೆ. ಅದಕ್ಕೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇನ್ನೂ ತುಂಬಾ ಜನಕ್ಕೆ ಇದು ರೀಚ್ ಆಗ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.